ಇನ್ನು ಹಾಸನದಲ್ಲಿ ಅರಣ್ಯ ಭೂಮಿ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳೆ ಬೆಳೆದಿದ್ದ ಭೂಮಿಯನ್ನೇ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸಾವಂತನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಒತ್ತುವರಿ ಮಾಡಿದ್ದ ರೈತರು ಸರ್ವೆ ನಂಬರ್ 99ರಲ್ಲಿ ಅರಣ್ಯ ಭೂಮಿ ಒತ್ತುವರಿ 112 ಎಕರೆ ಅರಣ್ಯ ಒತ್ತುವರಿ ತೆರವಿಗೆ ಆದೇಶವನ್ನು ನೀಡಲಾಗಿತ್ತು. ಕರ್ನಾಟಕ ಲೋಕಾಯುಕ್ತ ನ್ಯಾಯಾಲಯ ಇದನ್ನು ಪ್ರಕಟಿಸಿತು. ಆದೇಶವಾಗ್ತಾ ಇದ್ದಂಗೆ ಅರಣ್ಯ ಭೂಮಿಯನ್ನು ಇಲಾಖೆ ವಶಕ್ಕೆ ಪಡೆದಿದೆ. ಅರಣ್ಯ ಭೂಮಿಯಲ್ಲಿ ಜೋಳ ರಾಗಿಯನ್ನು ರೈತರು ಬೆಳೆದಿದ್ರು. ತೀರ್ಪು ಪ್ರಕಟವಾಗ್ತಾ ಇದ್ದಂತೆ ಆ ಒತ್ತುವರಿ ಮಾಡಿದ್ದ ಭೂಮಿಯನ್ನು ಈಗ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. 112 ಎಕರೆ, ಬರೋಬ್ಬರಿ 112 ಎಕರೆ ಭೂಮಿಯನ್ನು ಈಗ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಇಲಾಖೆ. ಒತ್ತುವರಿ ಮಾಡೋದ್ರ ಬಗ್ಗೆ ಕೇಸ್ ನಡೀತಾ ಇತ್ತು. ಲೋಕಾಯುಕ್ತ ನ್ಯಾಯಾಲಯ ಈಗ ಈ ಒತ್ತುವರಿ ಭೂಮಿಯನ್ನು ತೆರವುಗೊಳಿಸೋದಕ್ಕೆ ಆದೇಶ ನೀಡ್ತಾ ಇದ್ದಂತೆ ಭೂಮಿಯನ್ನು ತೆರವುಗೊಳಿಸಲಾಗಿದೆ. ಅರಣ್ಯ ಇಲಾಖೆ ಆ ಒತ್ತುವರಿಯಾಗಿದ್ದ 112 ಎಕರೆಯನ್ನು ಈಗ ತನ್ನ ಸುಪರ್ದಿಗೆ ವಾಪಸ್ ತಗೊಂಡಿದೆ. ಇನ್ನು ಹಾಸನದಲ್ಲಿ ಅರಣ್ಯ ಭೂಮಿ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳೆ ಬೆಳೆದಿದ್ದ ಭೂಮಿಯನ್ನೇ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸಾವಂತನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಒತ್ತುವರಿ ಮಾಡಿದ್ದ ರೈತರು ಸರ್ವೆ ನಂಬರ್ 99ರಲ್ಲಿ ಅರಣ್ಯ ಭೂಮಿ ಒತ್ತುವರಿ 112 ಎಕರೆ ಅರಣ್ಯ ಒತ್ತುವರಿ ತೆರವಿಗೆ ಆದೇಶವನ್ನು ನೀಡಲಾಗಿತ್ತು. ಕರ್ನಾಟಕ ಲೋಕಾಯುಕ್ತ ನ್ಯಾಯಾಲಯ ಇದನ್ನು ಪ್ರಕಟಿಸಿತು. ಆದೇಶವಾಗ್ತಾ ಇದ್ದಂಗೆ ಅರಣ್ಯ ಭೂಮಿಯನ್ನು ಇಲಾಖೆ ವಶಕ್ಕೆ ಪಡೆದಿದೆ. ಅರಣ್ಯ ಭೂಮಿಯಲ್ಲಿ ಜೋಳ ರಾಗಿಯನ್ನು ರೈತರು ಬೆಳೆದಿದ್ರು. ತೀರ್ಪು ಪ್ರಕಟವಾಗ್ತಾ ಇದ್ದಂತೆ ಆ ಒತ್ತುವರಿ ಮಾಡಿದ್ದ ಭೂಮಿಯನ್ನು ಈಗ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. 112 ಎಕರೆ, ಬರೋಬ್ಬರಿ 112 ಎಕರೆ ಭೂಮಿಯನ್ನು ಈಗ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಇಲಾಖೆ. ಒತ್ತುವರಿ ಮಾಡೋದ್ರ ಬಗ್ಗೆ ಕೇಸ್ ನಡೀತಾ ಇತ್ತು. ಲೋಕಾಯುಕ್ತ ನ್ಯಾಯಾಲಯ ಈಗ ಈ ಒತ್ತುವರಿ ಭೂಮಿಯನ್ನು ತೆರವುಗೊಳಿಸೋದಕ್ಕೆ ಆದೇಶ ನೀಡ್ತಾ ಇದ್ದಂತೆ ಭೂಮಿಯನ್ನು ತೆರವುಗೊಳಿಸಲಾಗಿದೆ. ಅರಣ್ಯ ಇಲಾಖೆ ಆ ಒತ್ತುವರಿಯಾಗಿದ್ದ 112 ಎಕರೆಯನ್ನು ಈಗ ತನ್ನ ಸುಪರ್ದಿಗೆ ವಾಪಸ್ ತಗೊಂಡಿದೆ. ಇನ್ನು ಹಾಸನದಲ್ಲಿ ಅರಣ್ಯ ಭೂಮಿ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳೆ ಬೆಳೆದಿದ್ದ ಭೂಮಿಯನ್ನೇ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸಾವಂತನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಒತ್ತುವರಿ ಮಾಡಿದ್ದ ರೈತರು ಸರ್ವೆ ನಂಬರ್ 99ರಲ್ಲಿ ಅರಣ್ಯ ಭೂಮಿ ಒತ್ತುವರಿ 112 ಎಕರೆ ಅರಣ್ಯ ಒತ್ತುವರಿ ತೆರವಿಗೆ ಆದೇಶವನ್ನು ನೀಡಲಾಗಿತ್ತು. ಕರ್ನಾಟಕ ಲೋಕಾಯುಕ್ತ ನ್ಯಾಯಾಲಯ ಇದನ್ನು ಪ್ರಕಟಿಸಿತು. ಆದೇಶವಾಗ್ತಾ ಇದ್ದಂಗೆ ಅರಣ್ಯ ಭೂಮಿಯನ್ನು ಇಲಾಖೆ ವಶಕ್ಕೆ ಪಡೆದಿದೆ. ಅರಣ್ಯ ಭೂಮಿಯಲ್ಲಿ ಜೋಳ ರಾಗಿಯನ್ನು ರೈತರು ಬೆಳೆದಿದ್ರು. ತೀರ್ಪು ಪ್ರಕಟವಾಗ್ತಾ ಇದ್ದಂತೆ ಆ ಒತ್ತುವರಿ ಮಾಡಿದ್ದ ಭೂಮಿಯನ್ನು ಈಗ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. 112 ಎಕರೆ, ಬರೋಬ್ಬರಿ 112 ಎಕರೆ ಭೂಮಿಯನ್ನು ಈಗ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಇಲಾಖೆ. ಒತ್ತುವರಿ ಮಾಡೋದ್ರ ಬಗ್ಗೆ ಕೇಸ್ ನಡೀತಾ ಇತ್ತು. ಲೋಕಾಯುಕ್ತ ನ್ಯಾಯಾಲಯ ಈಗ ಈ ಒತ್ತುವರಿ ಭೂಮಿಯನ್ನು ತೆರವುಗೊಳಿಸೋದಕ್ಕೆ ಆದೇಶ ನೀಡ್ತಾ ಇದ್ದಂತೆ ಭೂಮಿಯನ್ನು ತೆರವುಗೊಳಿಸಲಾಗಿದೆ. ಅರಣ್ಯ ಇಲಾಖೆ ಆ ಒತ್ತುವರಿಯಾಗಿದ್ದ 112 ಎಕರೆಯನ್ನು ಈಗ ತನ್ನ ಸುಪರ್ದಿಗೆ ವಾಪಸ್ ತಗೊಂಡಿದೆ. ಇನ್ನು ಹಾಸನದಲ್ಲಿ ಅರಣ್ಯ ಭೂಮಿ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳೆ ಬೆಳೆದಿದ್ದ ಭೂಮಿಯನ್ನೇ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸಾವಂತನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಒತ್ತುವರಿ ಮಾಡಿದ್ದ ರೈತರು ಸರ್ವೆ ನಂಬರ್ 99ರಲ್ಲಿ ಅರಣ್ಯ ಭೂಮಿ ಒತ್ತುವರಿ 112 ಎಕರೆ ಅರಣ್ಯ ಒತ್ತುವರಿ ತೆರವಿಗೆ ಆದೇಶವನ್ನು ನೀಡಲಾಗಿತ್ತು. ಕರ್ನಾಟಕ ಲೋಕಾಯುಕ್ತ ನ್ಯಾಯಾಲಯ ಇದನ್ನು ಪ್ರಕಟಿಸಿತು. ಆದೇಶವಾಗ್ತಾ ಇದ್ದಂಗೆ ಅರಣ್ಯ ಭೂಮಿಯನ್ನು ಇಲಾಖೆ ವಶಕ್ಕೆ ಪಡೆದಿದೆ.
ಅರಣ್ಯ ಭೂಮಿಯಲ್ಲಿ ಜೋಳ ರಾಗಿಯನ್ನು ರೈತರು ಬೆಳೆದಿದ್ರು. ತೀರ್ಪು ಪ್ರಕಟವಾಗ್ತಾ ಇದ್ದಂತೆ ಆ ಒತ್ತುವರಿ ಮಾಡಿದ್ದ ಭೂಮಿಯನ್ನು ಈಗ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. 112 ಎಕರೆ, ಬರೋಬ್ಬರಿ 112 ಎಕರೆ ಭೂಮಿಯನ್ನು ಈಗ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಇಲಾಖೆ. ಒತ್ತುವರಿ ಮಾಡೋದ್ರ ಬಗ್ಗೆ ಕೇಸ್ ನಡೀತಾ ಇತ್ತು. ಲೋಕಾಯುಕ್ತ ನ್ಯಾಯಾಲಯ ಈಗ ಈ ಒತ್ತುವರಿ ಭೂಮಿಯನ್ನು ತೆರವುಗೊಳಿಸೋದಕ್ಕೆ ಆದೇಶ ನೀಡ್ತಾ ಇದ್ದಂತೆ ಭೂಮಿಯನ್ನು ತೆರವುಗೊಳಿಸಲಾಗಿದೆ. ಅರಣ್ಯ ಇಲಾಖೆ ಆ ಒತ್ತುವರಿಯಾಗಿದ್ದ 112 ಎಕರೆಯನ್ನು ಈಗ ತನ್ನ ಸುಪರ್ದಿಗೆ ವಾಪಸ್ ತಗೊಂಡಿದೆ. ಇನ್ನು ಹಾಸನದಲ್ಲಿ ಅರಣ್ಯ ಭೂಮಿ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳೆ ಬೆಳೆದಿದ್ದ ಭೂಮಿಯನ್ನೇ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸಾವಂತನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಒತ್ತುವರಿ ಮಾಡಿದ್ದ ರೈತರು ಸರ್ವೆ ನಂಬರ್ 99ರಲ್ಲಿ ಅರಣ್ಯ ಭೂಮಿ ಒತ್ತುವರಿ 112 ಎಕರೆ ಅರಣ್ಯ ಒತ್ತುವರಿ ತೆರವಿಗೆ ಆದೇಶವನ್ನು ನೀಡಲಾಗಿತ್ತು. ಕರ್ನಾಟಕ ಲೋಕಾಯುಕ್ತ ನ್ಯಾಯಾಲಯ ಇದನ್ನು ಪ್ರಕಟಿಸಿತ್ತು. ಆದೇಶವಾಗ್ತಾ ಇದ್ದಂಗೆ ಅರಣ್ಯ ಭೂಮಿಯನ್ನು ಇಲಾಖೆ ವಶಕ್ಕೆ ಪಡೆದಿದೆ. ಅರಣ್ಯ ಭೂಮಿಯಲ್ಲಿ ಜೋಳ ರಾಗಿಯನ್ನು ರೈತರು ಬೆಳೆದಿದ್ರು. ತೀರ್ಪು ಪ್ರಕಟವಾಗ್ತಾ ಇದ್ದಂತೆ ಆ ಒತ್ತುವರಿ ಮಾಡಿದ್ದ ಭೂಮಿಯನ್ನು ಈಗ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. 112 ಎಕರೆ, ಬರೋಬ್ಬರಿ 112 ಎಕರೆ ಭೂಮಿಯನ್ನು ಈಗ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಇಲಾಖೆ. ಒತ್ತುವರಿ ಮಾಡೋದ್ರ ಬಗ್ಗೆ ಕೇಸ್ ನಡೀತಾ ಇತ್ತು. ಲೋಕಾಯುಕ್ತ ನ್ಯಾಯಾಲಯ ಈಗ ಈ ಒತ್ತುವರಿ ಭೂಮಿಯನ್ನು ತೆರವುಗೊಳಿಸೋದಕ್ಕೆ ಆದೇಶ ನೀಡ್ತಾ ಇದ್ದಂತೆ ಭೂಮಿಯನ್ನು ತೆರವುಗೊಳಿಸಲಾಗಿದೆ. ಅರಣ್ಯ ಇಲಾಖೆ ಆ ಒತ್ತುವರಿಯಾಗಿದ್ದ 112 ಎಕರೆಯನ್ನು ಈಗ ತನ್ನ ಸುಪರ್ದಿಗೆ ವಾಪಸ್ ತಗೊಂಡಿದೆ. ಇನ್ನು ಹಾಸನದಲ್ಲಿ ಅರಣ್ಯ ಭೂಮಿ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳೆ ಬೆಳೆದಿದ್ದ ಭೂಮಿಯನ್ನೇ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸಾವಂತನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಒತ್ತುವರಿ ಮಾಡಿದ್ದ ರೈತರು ಸರ್ವೆ ನಂಬರ್ 99ರಲ್ಲಿ ಅರಣ್ಯ ಭೂಮಿ ಒತ್ತುವರಿ 112 ಎಕರೆ ಅರಣ್ಯ ಒತ್ತುವರಿ ತೆರವಿಗೆ ಆದೇಶವನ್ನು ನೀಡಲಾಗಿತ್ತು. ಕರ್ನಾಟಕ ಲೋಕಾಯುಕ್ತ ನ್ಯಾಯಾಲಯ ಇದನ್ನು ಪ್ರಕಟಿಸಿತ್ತು. ಆದೇಶವಾಗ್ತಾ ಇದ್ದಂಗೆ ಅರಣ್ಯ ಭೂಮಿಯನ್ನು ಇಲಾಖೆ ವಶಕ್ಕೆ ಪಡೆದಿದೆ. ಅರಣ್ಯ ಭೂಮಿಯಲ್ಲಿ ಜೋಳ ರಾಗಿಯನ್ನು ರೈತರು ಬೆಳೆದಿದ್ರು. ತೀರ್ಪು ಪ್ರಕಟವಾಗ್ತಾ ಇದ್ದಂತೆ ಆ ಒತ್ತುವರಿ ಮಾಡಿದ್ದ ಭೂಮಿಯನ್ನು ಈಗ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. 112 ಎಕರೆ, ಬರೋಬ್ಬರಿ 112 ಎಕರೆ ಭೂಮಿಯನ್ನು ಈಗ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಇಲಾಖೆ. ಒತ್ತುವರಿ ಮಾಡೋದ್ರ ಬಗ್ಗೆ ಕೇಸ್ ನಡೀತಾ ಇತ್ತು. ಲೋಕಾಯುಕ್ತ ನ್ಯಾಯಾಲಯ ಈಗ ಈ ಒತ್ತುವರಿ ಭೂಮಿಯನ್ನು ತೆರವುಗೊಳಿಸೋದಕ್ಕೆ ಆದೇಶ ನೀಡ್ತಾ ಇದ್ದಂತೆ ಭೂಮಿಯನ್ನು ತೆರವುಗೊಳಿಸಲಾಗಿದೆ. ಅರಣ್ಯ ಇಲಾಖೆ ಆ ಒತ್ತುವರಿಯಾಗಿದ್ದ 112 ಎಕರೆಯನ್ನು ಈಗ ತನ್ನ ಸುಪರ್ದಿಗೆ ವಾಪಸ್ ತಗೊಂಡಿದೆ.